ನಾವು ಬದುಕ್ತಾ ಇರುವಂಥದ್ದು ನಮ್ಮ ನೆಮ್ಮದಿಗೆ, ನಮ್ಮ ಸಂತೋಷಕ್ಕೆ. ಆದರೆ ನಮ್ಮ ಸಂತೋಷನೇ ಅದು ಹಾಳು ಮಾಡ್ತಾ ಹೋದರೆ ನಾವು ಏನೇ ದುಡಿದ್ರೂ ಏನೇ ಮಾಡಿದ್ರೂ ಅದು ನಮಗೆ ಹತ್ತಿರಕ್ಕೆ ಬರೋದೇ ಇಲ್ಲ, ಅದು ನಮ್ಮದಾಗೋದೇ ಇಲ್ಲ, ಯಾವ ಆನಂದನೂ ಕೊಡೋದಿಲ್ಲ. ಹಲೋ ಗೆಳೆಯರೇ, ಬಿಂಬ ಪ್ರತಿಬಿಂಬ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವು ಎಲ್ಲರ ಜೊತೆ ಬೆರೆತೇ ಬದುಕಬೇಕು. ಒಂದು ವ್ಯವಹಾರಕ್ಕಾಗಿ ಬೆರೀಬೇಕು, ಕಚೇರಿಗಳಲ್ಲಿ ಬೆರೀಬೇಕು. ಈ ಬೆರೆತು ಬದುಕುವ ಸಂದರ್ಭದಲ್ಲಿ ವಿಭಿನ್ನ ಮನಸ್ಥಿತಿಗಳು, ವಿಭಿನ್ನ ಆಲೋಚನೆಗಳು, ವಿಭಿನ್ನ ಚಿಂತನೆಗಳು, ವಿಭಿನ್ನ ಕ್ಯಾರೆಕ್ಟರ್ಗಳು ಎಲ್ಲರ ಜೊತೆ ನಾವು ಬದುಕಬೇಕು. ಹಿಂಗೆ ಬದುಕಬೇಕು. ಈ ಸಂದರ್ಭದಲ್ಲಿ, ಈ ಹಿನ್ನೆಲೆಯಲ್ಲಿ ನಮಗೆ ಕೆಲವು ಬೇಜಾರಾಗ್ತವೆ, ನೋವಾಗುತ್ತೆ, ಸಂಕಟ ಆಗುತ್ತೆ, ಕೆಲವೊಮ್ಮೆ ಸಂತೋಷವೂ ಆಗುತ್ತೆ, ಹೆಮ್ಮೆನೂ ಅಂತ ಅನಿಸುತ್ತೆ. ವಿಭಿನ್ನವಾದ ಅನುಭವಗಳು ನಮಗೂ ಆಗ್ತಿರ್ತವೆ. ಆದರೆ ಬದುಕುವಾಗ ಕೆಲವೊಮ್ಮೆ ನಾವು ಅವ್ರ ಜೊತೆ ಹೊಂದ್ಕೊಂಡು ಬದುಕೋದು ಜಾಣತನ ಇಲ್ಲಿ. ಯಾಕೆ ಅಂತಂದರೆ ಎಲ್ಲೇ ಆದರೂ ಹೊಂದ್ಕೊಂಡು ಬದುಕೋದೇ ಜಾಣತನ. ನಾವು ಎಷ್ಟೇ ಜಗಳ ಆಡಲಿ, ಎಷ್ಟೇ ಕಿತ್ತಾಡಲಿ, ಎಷ್ಟೇ ಬೇಸರ ಆಗಲಿ, ಎಷ್ಟೇ ಜಿಗುಪ್ಸೆ ಆದ್ರೂ ಕೂಡ ಲಾಸ್ಟಿಗೆ ಯಾರಾದರೂ ಹೇಳೋದೇನು, ಅಯ್ಯೋ ಆಗಿದ್ದಾಯಿತು, ಹೊಂದ್ಕೊಂಡು ಬದುಕ್ರಪ್ಪ, ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ರಿ. ಹೌದು, ಗಂಡ ಹೆಂಡತಿ ಅಡ್ಜಸ್ಟ್ ಮಾಡ್ಕೊಂಡೇ ಬದುಕಬೇಕು, ತಂದೆ ಮಕ್ಕಳು ಅಡ್ಜಸ್ಟ್ ಮಾಡ್ಕೊಂಡೇ ಬದುಕಬೇಕು, ತಂದೆ ತಾಯಿಗಳು ಅಡ್ಜಸ್ಟ್ ಮಾಡ್ಕೊಂಡೇ ಬದುಕಬೇಕು, ಕಚೇರಿಗಳಲ್ಲಿ ಕೊಲೀಗ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡೇ ಬದುಕಬೇಕು, ವ್ಯವಹಾರದಲ್ಲಿ ವ್ಯವಹಾರ ಮಾಡುವಂಥ ನಮ್ಮ ಸಂಪರ್ಕದವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡೇ ಬದುಕಬೇಕು. ಈ ಹೊಂದಾಣಿಕೆ ಅನ್ನೋದು ಜೀವನದಲ್ಲಿ ಇವತ್ತು ಮಹತ್ವದ ಪಾತ್ರ ವಹಿಸುತ್ತೆ. ಯಾಕೆಂದರೆ ನಾವು ಬದುಕ್ತಾ ಇರುವಂಥದ್ದು ನಮ್ಮ ನೆಮ್ಮದಿಗೆ, ನಮ್ಮ ಸಂತೋಷಕ್ಕೆ. ಆದರೆ ನಮ್ಮ ಸಂತೋಷನೇ ಅದು ಹಾಳು ಮಾಡ್ತಾ ಹೋದರೆ ನಾವು ಏನೇ ದುಡಿದ್ರೂ ಏನೇ ಮಾಡಿದ್ರೂ ಅದು ನಮಗೆ ಹತ್ತಿರಕ್ಕೆ ಬರೋದೇ ಇಲ್ಲ, ಅದು ನಮ್ಮದಾಗೋದೇ ಇಲ್ಲ, ಯಾವ ಆನಂದನೂ ಕೊಡೋದಿಲ್ಲ. ಹಾಗಾಗಿ ಯಾಕೆಂದರೆ ಕೆಲವರು ಹೇಗೆ ಇರ್ತಾರೆ ಅಂತಂದರೆ ಎಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು. ಕೊನೆಗೆ ಎಲ್ಲಿಗೆ ಬರ್ತಾರೆ ಅಂದರೆ ಪ್ರಕೃತಿ ಪ್ರಪಂಚನೇ ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಎಲ್ಲರೂ ಮಾಡಬೇಕು. ಇಂಥವ್ರು ಇವತ್ತು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಅಹಂಕಾರ ಅನ್ನೋದು, ಗರ್ವ ಅನ್ನೋಂಥದ್ದು ಇವತ್ತು ಎಲ್ಲ ಹೃದಯಗಳಲ್ಲೂ, ಎಲ್ಲ ಮನಸ್ಸುಗಳಲ್ಲೂ ಹೆಚ್ಚಿಗೆ ತಾಂಡವಾಡ್ತಾ ಇದೆ. ಅದರ ಪರಿಣಾಮ ನಾನಾ ರೀತಿಯ ಸಮಸ್ಯೆಗಳು ನಾವು ಒಳಗಾಗ್ತಾ ಇರ್ತೀವಿ. ಈಗ ನೋಡಿ, ಕೆಲವರಿಗೆ ಪ್ರಕೃತಿನೇ ಅವ್ರು ಹೇಳ್ದಂಗೆ ಕೇಳಬೇಕು ಅಂತಾರೆ. ನೋಡಿ, ಈಗ ಮೊನ್ನೆ ಅಂದರೆ ಈಗ ಜೂನ್ ಮುಗಿತಾ ಬಂತು, ಜುಲೈ ಹತ್ರ ಬಂತು. ಕೆಲವ್ರು ಮಾತಾಡೋದು ಕೇಳಿರ್ಬೇಕು ನೀವು. ಮಳೆ ಕೈ ಕೊಟ್ಬಿಡ್ತು, ಇಷ್ಟೊತ್ತಿಗೆ ಮಳೆ ಬರಬೇಕಾಗಿತ್ತು. ಮಳೆ ಡ್ಯಾಮು, ಕೆರೆ, ಕಟ್ಟೆ ಎಲ್ಲ ತುಂಬಬೇಕಾಯ್ತು, ಕೈ ಕೊಟ್ಬಿಡ್ತು. ಅಂದರೆ ಮಳೆ ಇವರಿಗೆ ಟೈಮ್ ಟೇಬಲ್ ಪ್ರಕಾರ ಕರೆಕ್ಟಾಗಿ ಬರಬೇಕು. ನಿಜ ಬರುತ್ತೆ. ಆದರೆ ಅದಕ್ಕೆ ನಾವೆಷ್ಟು ಸ್ಪಂದಿಸಿದ್ವಿ, ಪ್ರಕೃತಿಯನ್ನು ಉಳಿಸ್ಕೊಳ್ಳೋದ್ರಿಗೆ ನಮ್ಮ ಕೊಡುಗೆ ಏನು, ನಾವು ಅದನ್ನು ಯೋಚನೆ ಮಾಡಲ್ಲ. ಅವೆಲ್ಲ ನನಗೆ ಗೊತ್ತಿಲ್ಲ, ಒಟ್ಟಾರೆ ನನಗದು ಆ ಟೈಮಿಗೆ ಅದು ಇರಬೇಕು. ಇಂಥ ಮನಸ್ಥಿತಿಗಳು ಇವತ್ತಿನ ದಿನ ಜಾಸ್ತಿ ಆಗಿದ್ದಾವೆ. ಎಲ್ಲಿಗ್ರಿ, ಆ ಸೂರ್ಯ ಚಳಿಗಾಲ ಬಂದರೆ ಸೂರ್ಯ ಬೇಕು ಇವರಿಗೆ. ಏನಾದರೂ ಮೋಡ ಇದ್ದು ಚಳಿ ಜಾಸ್ತಿ ಆದರೆ ಅಯ್ಯೋ ಇವತ್ತು ಸೂರ್ಯನೇ ಇಲ್ಲ, ಬೇಡ ಆಯಿತು ಬಂದ, ಸಿಕ್ಕಾಬಿಟ್ಟೆ ಬಿಸಿಲಾಯಿತು, ಅಯ್ಯೋ ಈ ಬಿಸಿಲು ಬೆಂಕಿ ಕಣ್ರಿ, ಬೆಂಕಿ ಇರೋಕ್ಕೆ ಆಗಲ್ಲ ಮನೆ ಒಳಗೆ, ಫ್ಯಾನು ವರ್ಕೌಟ್ ಆಗ್ತಾಯಿಲ್ಲ ಅಂಥೇಳಿ ಅದಕ್ಕೂ ಬೇಜಾರು ಮಾಡ್ಕೊಳ್ತಾನೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎನ್ನುವರು, ಬೇಸಿಗೆಯು ಬರಲು ಬಹಳ ಬಿಸಿಲು ಎನ್ನುವರು, ಮಳೆ ಬಿತ್ತು ಬಿಡದಲ್ಲ ಶನಿಕಾಟ ಎನ್ನುವರು, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. KS ನರಸಿಂಹಸ್ವಾಮಿಯವರು ಮಾತಾಡ್ತಾರೆ ಕಣ್ರಿ ತಮ್ಮ ಕವನದಲ್ಲಿ. ಇವರು ಯಾರನ್ನು ಪ್ರಕೃತಿನ ಇವರನ್ನು ಮೆಚ್ಚಿಸ್ಬೇಕು. ಕುಂತವರ ಕೇಳುವರು ನೀನೇಕೆ ಕುಂತೆ, ಮಲಗಿದರೆ ಗೊಣಗುವರು ಇವನಿಗಿಲ್ಲ ಚಿಂತೆ. ಹೀಗೆ ಒಬ್ರಿಗೊಬ್ರು ಈ ತಮ್ಮ ಅಹಂಕಾರಗಳನ್ನು ಎಲ್ಲ ಕಡೆ ಇದು ಮಾಡ್ತಾರೆ. ಇದೆಯಲ್ಲ, ಈ ಮೆಚ್ಚಿಸ್ಕೊಂಡು ಬದುಕೋದಿದೆಯಲ್ಲ ಈ ಜಗತ್ತಿನಲ್ಲಿ ಬಹಳ ಕಷ್ಟ ಕಣ್ರಿ. ಆದರೆ ಬದುಕಲೇಬೇಕಲ್ವಾ? ಆ ಬದುಕಬೇಕು ಅಂದರೆ ಅವರು ಏನೇ ತಪ್ಪುಗಳು ಮಾಡಿದ್ರು ಮೌನ ಸಹಿಸ್ಕೋಬೇಕು. ಎಷ್ಟೋ ಬಾರಿ ನಮಗೂ ನೋವಾಗುತ್ತೆ, ಅವಮಾನ ಅಂತ ಅನಿಸುತ್ತೆ, ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇರುತ್ತೆ. ಆವಾಗ ಈ ಮನುಷ್ಯ ಹೀಗೇನೆ, ನನ್ನ ಗಂಡ ಹೀಗೇನೆ, ಅವನು ಒಂದು ಸಿಡ್ಕ,
ಎಲ್ಲದಕ್ಕೂ ಸಿಟ್ಟು ಮಾಡ್ತಾನೆ, ಅದಕ್ಕೆ ನಾನು ಹೊಂದ್ಕೊಂಡು ಹೋಗಬೇಕು. ಇದು ಹೆಂಡತಿಯ ಕರ್ತವ್ಯ. ಅಯ್ಯೋ ನನ್ನ ಹೆಂಡತಿ ನಾನು ಹೇಳಿದ ಮಾತು ಯಾವುದೂ ಕೇಳೋದಿಲ್ಲ, ನಮ್ಮನೆ ಕಡೆಯವ್ರು ಬಂದು ಅವಳಿಗೆ ಸಮಾಧಾನ ಇಲ್ಲ, ಅವಳು ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಾಳೆ. ಸಹಿಸ್ಕೋಬೇಕು. ಗಂಡ ಆದವನು ಸಹಿಸ್ಕೋಬೇಕು, ಮಕ್ಕಳ ತಪ್ಪುಗಳನ್ನು ಸಹಿಸ್ಕೋಬೇಕು. ಹೆಂಗೆ ತಿದ್ದಬೇಕು ಹಂಗೆ ತಿದ್ದಬೇಕು. ಒಬ್ಬ ವ್ಯಕ್ತಿಯ ಸ್ವಭಾವ ಏನಿದೆ ಅವನನ್ನು ಅರ್ಥ ಮಾಡ್ಕೋಬೇಕು. ಅವನಲ್ಲಿರುವಂಥ ಒಳ್ಳೆಯದನ್ನು ಮಾತ್ರ ತಗೋಬೇಕು. ಬೇಡದೇ ಇರೋದನ್ನು ಪಕ್ಕಕ್ಕೆ ಇಟ್ಟುಬಿಟ್ಟು ಅದರ ಬಗ್ಗೆ ಯೋಚನೆ ಮಾಡಬಾರ್ದು. ಕೆಲವು ಸ್ವಭಾವಗಳಿದ್ದಾವೆ, ನೀವು ಗಮನಿಸಬೇಕು. ಅವ್ರದ್ದು ಎಂಥ ಸ್ವಭಾವ ಅಂದರೆ ಅವ್ರ ತಪ್ಪುಗಳನ್ನು ಎಲ್ಲರಿಗೂ ಹೇಳ್ಕೊಂಡು ಬರೋದು. ಅದನ್ನು ಹೇಳಿದ್ರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಅಂತಹ ಸ್ವಭಾವಗಳವರ ಹತ್ರ ನಾವು ದೂರ ಇರಬೇಕು. ಆ ಸ್ವಭಾವವನ್ನು ನಾವು ಬಿಡಬೇಕು. ಯಾಕೆಂದರೆ ಹೊಂದ್ಕೊಂಡು ಬದುಕಬೇಕನ್ರಿ. ಬದುಕಿರೋದೇ ಹೊಂದ್ಕೊಳ್ಳೋದಿಲ್ಲ. ಗಂಡ ಹೆಂಡತಿ ಜಗಳ ಆಡಲಿ, ಎಲ್ಲರೂ ನ್ಯಾಯ ಅಂತ ಹೋದಾಗ ಅವ್ರು ಹೇಳೋದು ಆಯಿತು ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಬದುಕ್ರಪ್ಪ. ಕಚೇರಿಗಳೊಂದು ಸರಿ ಕಿತ್ತಾಡಲಿ, ಅಯ್ಯೋ ನೀವು ಹೊಂದ್ಕೊಂಡು ಬದುಕ್ರಪ್ಪ. ಒಂದು ಬಸ್ಸಲ್ಲಿ ಸೀಟ್ಗೋಸ್ಕರ ಹೊಡೆದಾಡ್ತಾರೆ, ಅಯ್ಯೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ, ಇರೋದೊಂದು ಗಂಟೆ ಅಲ್ವಾ? ಹಾಂ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಈ 4 ದಿನದ ಈ ಬಾಳಿನಲ್ಲಿ ಅಲ್ವಾ? ಆ ಹೊಂದಿಕೆ ಅನ್ನೋದು ಬಹಳ ಕಷ್ಟ ಇದೆ. ನಮಗೆ ಅವರಂತೆ ಬದುಕೋಕ್ಕಾಗಲ್ಲ, ಅವರಂತೆ ನಾವು ಇರೋಕ್ಕಾಗಲ್ಲ. ಆದರೆ ನಮ್ಮಂತೆ ನಾವಿರಬೇಕು ಅಂದರೆ ಅವರಲ್ಲಿರುವಂಥ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿದ್ರೆ ಮಾತ್ರ ನಮಗೆ ಬದುಕು. ಯಾಕಂದರೆ ಪ್ರತಿಯೊಬ್ಬನಿಗೂ ಅವನದೇ ಆದ ಅಹಂಕಾರ ಇರುತ್ತೆ. ಹಣದ ದರ್ಪ ಇರುತ್ತೆ, ಅಧಿಕಾರದ ದರ್ಪ ಇರುತ್ತೆ, ಏನೋ ಹೆಚ್ಚುಗಾರಿಕೆ ದರ್ಪ ಇರುತ್ತೆ, ನಾನೇ ಶ್ರೇಷ್ಠ ಅನ್ನೋದಿರುತ್ತೆ. ಅವರವರ ಅಹಂಕಾರ ಇದ್ದೇ ಇರುತ್ತೆ. ಆದರೂ ಕೂಡ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಆದರೆ ಹತ್ತಿರವಿದ್ದರೂ ದೂರದಿ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಜೊತೆಲೇ ಇರ್ತೀವಿ, ಆದರೆ ಮನಸ್ಸು ಮಾತ್ರ ದೂರ ಇರುತ್ತೆ. ನಮ್ಮದೇ ಆದ ಅಹಂಕಾರದ ಕೋಟೆ ಕಟ್ಕೊಂಡಿರ್ತೀವಿ. ಹತ್ತಿರ ಇರ್ತೀವಿ, ದೂರ ಇದ್ದಂಗೆ ಮಾತಾಡ್ತೀವಿ. ಏನೋ ಉದಾಸೀನವಾಗಿ ಮಾತಾಡ್ತೀವಿ, ಅದನ್ನು ಸ್ವೀಕರಿಸ್ತೀವಿ. ಅದನ್ನು ಕೂಡ ಈ ಬದುಕು ಅನ್ನುವಂಥದ್ದು ನಾವು ಬಹಳ ನಾಜೂಕಾಗಿ ಜಾಣತನದಿಂದ ಬುದ್ಧಿವಂತಿಕೆಯಿಂದ ನಾವು ಬಳಸಬೇಕನ್ರಿ. ಆದ್ದರಿಂದ ನಾವು ಆದಷ್ಟು ಇನ್ನೊಬ್ಬರ ತಪ್ಪುಗಳಿಗೆ ಹೆಚ್ಚಿಗೆ ಮಾನ್ಯತೆ ಕೊಡದೆ ಅವರಲ್ಲಿರುವಂತಹ ಒಳ್ಳೆಯದನ್ನು ನಾವು ಸ್ವೀಕರಿಸ್ಕೊಂಡು ಬದುಕೋದು ಜಾಣತನ ಅಲ್ವೇ ಗೆಳೆಯರೇ? ಆದ್ದರಿಂದ ನಾವು ಹೊಂದ್ಕೊಂಡು ಬದುಕೋಕೆ ನಮಗೆ ಬೇಕಾಗಿರೋ ಅಸ್ತ್ರ ಯಾವುದು ಗೊತ್ತಾ? ತಾಳ್ಮೆ, ಸಮಾಧಾನ. ಇವೆರಡನ್ನು ನಮ್ಮ ಅಸ್ತ್ರವನ್ನಾಗಿಟ್ಕೊಂಡು ನಮ್ಮ ಬದುಕನ್ನು ಸಾಗಿಸಿದರೆ ಎಷ್ಟೋ ಸಮಸ್ಯೆಗಳಿಂದ ನಾವು ದೂರ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೇನೆ. ಮುಂದಿನ ಎಪಿಸೋಡಲ್ಲಿ ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ ಗೆಳೆಯರೇ.